ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇಂಡಿಯಾ ವರ್ಸಸ್ ಐರ್ಲ್ಯಾಂಡ್ ಎರಡನೇ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಫಸ್ಟ್ ಮ್ಯಾಚ್ ಪ್ರಿವ್ಯೂ ಮಾಡಿದ್ಕು ಈ ಮ್ಯಾಚ್ ಪ್ರಿವ್ಯೂ ಮಾಡ್ತಿರೋದಕ್ಕೂ ಸಿಕ್ಕಾಪಟ್ಟೆ ಲಾಡ್ ಆಫ್ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ. ನಿಮಗೆ ಗೊತ್ತು, ಫಸ್ಟ್ ಮ್ಯಾಚ್ ಅಲ್ಲಿ ಬಿಡುಗರು 100 ಹಾಕ್ಸ್ ಐರ್ಲ್ಯಾಂಡ್ ಹೊಡಿತಾರೆ ಇಂಡಿಯಾ ಅನ್ನೋ ಥರ ಮಾತಾಡ್ತಿದ್ದವನು ಇವಾಗ ಸೀರಿಯಸ್ ಥಿಂಗ್ ಟು ವರಿ ಆಗಿದೆ. ಯಾಕಂದ್ರೆ ಸೀರೀಸ್ ವಿಚಾರ ಗುರು, ಇದು ಸೀರೀಸೇ ಉಣ್ಕೊಳ್ಟೋಗ್ಬಿಡುತ್ತೆ ಹೋಯ್ತು ಅಂದರೆ ಮ್ಯಾಚು. ಸೊ ಸೀನ್ಸ್ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಟ್ರಿಕಿಯಾಗಿ ಕಾಣಿಸ್ತಾ ಇರೋದು ನಮ್ಮ ಟೀಮ್ ಇಂಡಿಯಾಗೆ. ಅಂಡರ್ ಪ್ರೆಷರ್ ಇಂಡಿಯಾ ಇನ್ ಕೇಸ್ ಈ ಸೀರೀಸ್ ಸೋತೋಗ್ಬಿಡ್ತು ಅಂತ ಅಂದ್ರೆ, ಫಸ್ಟ್ ಟೈಮ್ ಇವ್ರ ಮೇಲೆ ಸೀರೀಸ್ ಸೋಲೋದು, ಮ್ಯಾಚ್ ನ ಸೋದಾಗಲ್ಲ ಸೀರೀಸ್ ನ ಸೋತೋಗ್ಬಿಡ್ತು ಅಂದ್ರೆ ಇನ್ನ ಅವಮಾನ, ಇದಕ್ಕಿಂತ ಅವಮಾನ ತಡ್ಕೊಳ್ಳೋದಿಕ್ಕಾಗೋದಿಲ್ಲ. ಸೊ ಈ ಮ್ಯಾಚ್ ಕೂಡ ಲಾಸ್ಟ್ ಮ್ಯಾಚ್ ನಡೀತಲ್ಲ ಅದೇ ವೆನ್ಯೂಲಿ ಆಗ್ತಾ ಇರುವಂತದ್ದು ಮ್ಯಾಚ್ ಇದು. ಸೊ ಬಲ್ಫಾಸ್ಟ್ ಅಲ್ಲಿ ಆಗ್ತಾ ಇರುವಂತ ಮ್ಯಾಚ್ ಸಿವಿಲ್ ಸರ್ವಿಸ್ ಕ್ರಿಕೆಟ್ ಕ್ಲಬ್ ಅಲ್ಲಿ. ಸೊ ನೋಡಿದ್ರ ಲಾಸ್ಟ್ ಮ್ಯಾಚ್ ಹೆಂಗಾಯ್ತು ಅಂತ. ಸೊ ಸಿಮಿಲರ್ ಆಗಿನೇ ಪ್ರಾಬಬ್ಲಿ ಇರ್ಬೋದು, ಬಿಹೇವ್ ಆಗ್ಬೋದು ವಿಕೆಟ್ ಅಂತ. ಬಟ್ ಇನ್ನು ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅಂದ್ರೆ 160 ಇದೆ. ಸೊ 160ಗಿಂತ ಮೇಲುಡಿತ್ತು ಅಂದ್ರೆ ಇಲ್ಲಿ ಆನ್ ಪಾರ್ ಸ್ಕೋರ್ ನ ದಾಡ್ದಂಗೆ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಏನ್ ಹೊಡೆದ್ರೆ ಇವರು ಅದು ಒಳ್ಳೆ ಸ್ಕೋರ್ನೇ ಇದು, ಅದಕ್ಕೋಸ್ಕರ ಚೇಂಜ್ ಮಾಡೋದಕ್ಕೆ ಆಗ್ಲಿಲ್ಲ ಇಂಡಿಯಾ ಕಡೆ. ಸೊ 180+ ಇಲ್ಲಿ ಹೊಡೆದ್ರು ಅಂತ ಅಂದ್ರೆ ಚೇಸಿಂಗ್ ಟೀಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಚೇಸಿಂಗ್ ಟೀಮ್ ಏನ್ ಗುರು, ಇಂಡಿಯಾ ಇರೋಂಥ ಬ್ಯಾಟಿಂಗ್ ಯೂನಿಟಿಗೆ, ಇಂಡಿಯಾ ಇರೋಂಥ ಬಿಲ್ಡಪ್ಗೆ, ಲೈನ್ ಅಪ್ಗೆ ಆರಾಮಾಗಿ ಹೊಡಿತಾರೆ ಬಿಡೋ ಗುರು. ಒಂದ್ ಮ್ಯಾಚ್ ಏನೋ ಹಾಕೋಗ್ಬಿಡೈತೆ ಹಿಂಗೆ ಅಂತ ಅನ್ಬೋದು. ಬಟ್ ಎಲ್ಲಿನ ಸ್ಟ್ಯಾಟ್ಸ್ ನೋಡ್ತು ಅಂತಂದ್ರೆ ಈ ಸ್ಟೇಡಿಯಂದು ಲಾಸ್ಟ್ ಮ್ಯಾಚ್ ಹೇಳಿರಲಿಲ್ಲ ನಮಗೆ ಪ್ರಿವ್ಯೂಲಿ. ಬಿಡೋ ಗುರು, ಏನ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋದು, ಈ ಸ್ಟೇಡಿಯಂದು ಹೊಡಿತಾರ ಪಕ್ಕ ಇಂಡಿಯಾ ಅನ್ನೋ ತರ ಇತ್ತು. ಎಲ್ಲಾಗಿರುವಂತ 13 ಮ್ಯಾಚ್ ಅಲ್ಲಿ T20 ಮ್ಯಾಚ್ ಗಳಲ್ಲಿ 8 ಮ್ಯಾಚ್ ನಾಗ ಗೆದ್ದಿರೋದು ಫಸ್ಟ್ ಬ್ಯಾಟಿಂಗ್ ಆಡಿರೋದು, 5 ಮ್ಯಾಚ್ ನಾಗ ಗೆದ್ದಿರೋದು ಸೆಕೆಂಡ್ ಬ್ಯಾಟಿಂಗ್ ಚೇಸ್ ಮಾಡಿದಂತ ಟೀಮು. ಸೊ ಇಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಗೀಟಿಂಗ್ ಆಯ್ಕೆ ಮಾಡ್ಕೋಬಹುದು ಇವತ್ತು ಅಂತ ನಂಗೆ ಒಂದು ಡೌಟ್ ಹೊಡಿತಾ ಇದೆ. ಇನ್ ಕೇಸ್ ಏನಾದ್ರು ಇಂಡಿಯಾ ಟಾಸ್ ಗೆಲ್ತು ಅಂತ ಅಂದ್ರೆ, ಅಥವಾ ಅವ್ರು ಟಾಸ್ ಗೆಲ್ತು ಅಂದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬಹುದಾ ಅಂತ. ಯಾಕಂದ್ರೆ ಅವ್ರು ಆಬ್ವಿಯಸ್ಲಿ ಒಂದು ವಿನಿಂಗ್ ಥ್ರೋಟ್ ಅಲ್ಲಿ ಇದ್ದಾರೆ. ಅವರಿಗೆ ಗೊತ್ತು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡ್ಬಿಟ್ಟು ಮೇಲೆ ಪ್ರೆಷರ್ ಹಾಕ್ಬೋದು ನಾವು ಅಂತ. ಆಲ್ರೆಡಿ ಗೆದ್ದಿದ್ದಾರೆ, ಆ ತರ ಚೇಸ್ ಮಾಡಿಸ್ಕೊಂಡಿಲ್ಲ, ಅವರು ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ದಾರೆ. ಸೊ ಅದರಿಂದ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡುವ ಚಾನ್ಸ್ ಇದೆ ಇವತ್ತು ಟಾಸ್ ನ ಗೆಲ್ತವ್ರು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ವಿ, ನಮಗೆ ನಾರ್ಮು ಅದೇನೇ ಬೌಲಿಂಗ್ ಅನ್ನೋದೇ ಅಂತ. ಬಟ್ ಈ ಸಲ ಯಾಕೋ ಬ್ಯಾಟಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು. ಯಾಕಂದ್ರೆ 8 ಮ್ಯಾಚ್ ನಾಗ ಗೆದ್ರೆ 13 ಮ್ಯಾಚ್ ಅಲ್ಲಿ ಸ್ಟ್ಯಾಟ್ಸ್ ತರ ಪರವಾಗಿ ನೋಡ್ತು ಅಂತಂದ್ರೆ ಖಂಡಿತ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಗೆಲ್ಲುವಂತ ಪಾಸಿಬಿಲಿಟಿ ಜಾಸ್ತಿ. ಪ್ರೆಷರ್ ಹಾಕ್ಬಹುದು, ಖಂಡಿತ ಪ್ರೆಷರ್ ಹಾಕ್ಬಹುದು ಗುರು. ಇಂಡಿಯನ್ ಬೌಲಿಂಗ್ ಯೂನಿಟ್ ಚೆನ್ನಾಗೇನೆ ಇದೆ. ಸೊ ನನ್ನ ಪ್ರಕಾರ ಈ ತರ ಒಂದು ಇಂಪ್ಲಿಮೆಂಟ್ ಮಾಡುವಂತ ಚಾನ್ಸ್ ಇರುತ್ತೆ. ಅಂಡ್ ಪೇಸಸ್ಗಳು ಎಫೆಕ್ಟಿವ್ ಆಗಿರುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಅಂಡ್ ಸ್ಟ್ಯಾಟ್ಸ್ ಕೂಡ ಅದೇ ತರ ಹೇಳಿದ್ರು. ಆಲ್ಮೋಸ್ಟ್ 70% ಆಫ್ ದ ವಿಕೆಟ್ಸ್ ಬಿದ್ದಿರೋದು ಈ ಒಂದು ವೆನ್ಯೂಲಿ ಆಡಿದಾಗ T20s ನ ಅದು ಪೇಸಸ್ಗೆನೆ ಅಂತ. ಸೊ ಸ್ಪೇನ್ ಅಂತ ಬಂದಾಗ ವಾಷಿಂಗ್ಟನ್ ಸುಂದರ್ನ ಕೂರಿಸುವಂತ ಚಾನ್ಸ್ ಇದೆ ಇವತ್ತು. ರವಿ ಬಿಷ್ಣಾಯ್ನ ಎಳ್ಕೊಂಡ್ಬರುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಅಂಡ್ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದ್ರೆ ನನ್ನ ಪ್ರಕಾರ ಯಾವುದೇ ಚೇಂಜ್ ಆಗೋದಿಲ್ಲ ಅಂತ ಅನ್ಕೊಂಡಿದೀನಿ. ಇಲ್ಲಿ ಯಾರನ್ನ ಕೂರಿಸ್ತಾರೆ, ಸಂಜು ಸ್ಯಾಮ್ಸನ್ ಕೂರಿಸ್ತಾರ, ಒಂದ್ ಮ್ಯಾಚ್ ನೆಟ್ ಕಾಡಿಲ್ಲ ಅಂತ, ಅಥವಾ ಅಭಿಷೇಕ್ ಶರ್ಮಾ ಕೂರ್ಸಕ್ ಆಗದೇ ಇಲ್ಲ, ಇಶಾನ್ ಕಿಶನ್ ಕೂರಿಸ್ಬಿಡ್ತಾರ. ಸೊ ನನ್ಗೇನೋ ಕಾಣಿಸ್ತಾರೆ ವೈಭವ್ ಸೂರ್ಯವಂಶನ ಕರ್ಕೊಂಡ್ಬಿಡ್ತಾರ. ಅದೇ ಕೂರ್ಸು ಅಂದ್ರೆ ಸಂಜು ಸ್ಯಾಮ್ಸನ್ ಕೂರಿಸ್ಬಿಟ್ಟು ವೈಭವ್ ಸೂರ್ಯವಂಶನ ಕರ್ಕೊಬರ್ಬೇಕು. ಸೊ ಆತರ ಇವರು ಡಿಸಾಸ್ಟರ್ ಮಾಡ್ತಾರೆ, ರೊಚ್ಕೆದ್ಬಿಟ್ಟು ಇಬ್ರು ಡಿಸಾಸ್ಟರ್ ಮಾಡಿ ಇಟ್ಬಿಡ್ತಾರೆ. ಅಭಿಷೇಕ್ ಶರ್ಮಾ ಮತ್ತೆ ವೈಭವ್ ಸೂರ್ಯವಂಶಿ ಅನ್ನೋ ವಿಚಾರ ಯೋಚನೆ ಮಾಡ್ತು ಅಂತ ಅಂದಾಗ, ಸೊ ಶ್ರೇಯಸ್ ಅಯ್ಯರ್ ಆಡ್ತಾರೆ, ಇನ್ನೊಂದು ಕ್ಯಾಪ್ಟನ್ ಆಡಲೇಬೇಕು, ತಿಲಕ್ ವರ್ಮನ ಕೂಡ ಆಡ್ತಾರೆ, ಶಿವಮ್ ದುಬೆ ಕೂಡ ಆಡ್ತಾರೆ, ಆಮೇಲೆ ಅಕ್ಷರ್ ಪಟೇಲ್ ಕೂಡ ಆಡುವಂತ ಚಾನ್ಸ್ ಇರುತ್ತೆ. ಸೊ ಅದೇ ರವಿ ಬಿಷ್ಣಾಯ್ ಅವ್ರನ್ನ ಎಳ್ಕೊಂಡ್ಬರ್ಬೋದು ಸುಂದರ್ ಅವರ ಜಾಗದಲ್ಲಿ ಅಂತ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡಿದ್ರೆ. ಪ್ರಸಿದ್ಧ ಕೃಷ್ಣಗೂ ಕೂಡ ಒಂದು ಮ್ಯಾಚ್ ಒಂದು ಆಫ್ ಡೇ ಆಯ್ತು ಅಂತ ಇನ್ನೊಂದ್ಸಲಿ ಅವಕಾಶ ಕೊಡುವಂತ ಚಾನ್ಸಸ್ ನನಗೇನೋ ಕಾಣಿಸ್ತಾ ಇದೆ. ಸೊ ಪ್ಲೇಯಿಂಗ್ ಲೆವೆಲ್ ಒಂದು ಚೇಂಜು, ಅದೇ ಬಿಶಿ ಬರ್ಬೋದು ವಾಷಿ ಅವರ ಜಾಗದಲ್ಲಿ ಅಂತ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಂತೂ ಲಾಸ್ಟ್ ಮ್ಯಾಚ್ ಆಡಿದ್ದು ನೋಡ್ತು ಅಂತಂದ್ರೆ ಅವರ ಕ್ಯಾಪ್ಟನ್ ಟಕಾರ್ ಆಡಿದ್ದು, ಆಮೇಲೆ ಡೆಲಾನಿ ಅವ್ರು ಆಡಿದ್ದು, ಸೊ ಇದೆಲ್ಲ ನೋಡ್ತು ಅಂತಂದ್ರೆ ಈ ಸೀರೀಸು ಅದೇ ಈ ಮ್ಯಾಚ್ ಸಿಕ್ಕಾಪಟ್ಟೆ ಕಷ್ಟಕರವಾಗಿರೋ ಕಾಣಿಸಿದೆ ಇಂಡಿಯಾಗೆ. ಇನ್ ಕೇಸ್ ಅವ್ರು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟಿರೋ ಮತ್ತೆ ಒಂದು 180 ಹೊಡಿತಾರೆ ಅಂತ ಅಂದ್ರೆ ಸ್ವಲ್ಪ ಟ್ರಿಕ್ಕಿ ಆಗುತ್ತೆ ಚೇಸ್ ಮಾಡೋದಕ್ಕೆ. ಯಾಕಂದ್ರೆ ಈ ವೆನ್ಯೂಲಿ ಚೇಸ್ ಮಾಡೋದು ಅಂತ ಸುಲಭದ ಮಾತು ಅಲ್ವೇ ಅಲ್ಲ. ಅದು ಎಂಥ ಟೀಮೇ ಆಗಿರಲಿ, ಅದೆಂಥ ಬಲಿಷ್ಠವಾಗೇನೆ ಆಗಿರಲಿ, ಸೊ ಕಟ್ ಆಗ್ತಾರೆ ಐರ್ಲ್ಯಾಂಡ್ ಅವರು ಅಂತ. ಸಿಕ್ಕಾಪಟ್ಟೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇವಾಗ ಬಂದ್ಬಿಟ್ಟಿರುತ್ತೆ. ಅವ್ರಿಗೆ ಒಂದ್ ಮ್ಯಾಚ್ ನ ಗೆದ್ರೆ ಸಾಕೋಗ್ರು. ಅವ್ರು ಒಂದ್ ಮ್ಯಾಚ್ ನ ಏನ್ 2 ಮ್ಯಾಚ್ ಗೆಲ್ಬೇಕು ಅನ್ನೋದೇನಿಲ್ಲ ಅವ್ರಿಗೆ. ಸೀರೀಸ್ ನ ಕೈವಶ ಮಾಡ್ಕೊಬಿಡ್ಬೇಕು ಅನ್ನೋದೇನಿಲ್ಲ ಅವ್ರಿಗೆ. ಒಂದೇ ಒಂದ್ ಮ್ಯಾಚ್ ನ ಗೆದ್ರೆ ಸಾಕು ಅಂತಾನೆ ಅವರು ಈ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದು. ಒಂದ್ ಮ್ಯಾಚ್ ನ ಗೆದ್ದಿ ತೋರಿಸಿದ್ರೆ, ಪ್ರೂವ್ ಮಾಡಿ ತೋರಿಸಿದ್ರೆ, ಹಿಸ್ಟ್ರಿಲೇ ಮಾಡಿಲ್ದಿರೋದನ್ನ ಮಾಡಿ ತೋರಿಸಿದ್ರೆ ಐರ್ಲ್ಯಾಂಡ್ ಅವರು. ಅಪ್ಸೆಟ್ ನ ಕೊಟ್ಟಿದ್ದಾರೆ. ಸೊ ಮತ್ತೊಂದು ಮ್ಯಾಚ್ ಈ ಮ್ಯಾಚ್ ಗೆದ್ರು ಅನ್ನೋದು ಅಪ್ಸೆಟ್ ಆಗಿರೋದಿಲ್ಲ ಖಂಡಿತ. ಫಸ್ಟ್ ಟೈಮ್ ಅದು ಅಪ್ಸೆಟ್ ಆಗುತ್ತೆ ಅಷ್ಟೇ. ಈ ಮ್ಯಾಚ್ ನ ಗೆದ್ರು ಅಂತ ಡಾಮಿನೇಷನ್ ಅಂತ ಹೇಳ್ತಾರೆ. ಸೊ ನೋಡುವ ಅದೇನಾಗುತ್ತೆ ಕತೆ ಅಂತ. ಸೊ ಸ್ಟ್ಯಾಟ್ಸ್ ಎಲ್ಲ ಹೇಳಿದೀನಿ ನಿಮಗೆ ಈ ತರ ಇದೆ ಅಂತ. ಸೊ ಖಂಡಿತ ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲುವಂತ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಅಂಡ್ ಇಂಡಿಯಾ ಮೇಲೆ ಪ್ರೆಷರ್ ಕೂಡ ಹಂಗೆ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಶ್ರೇಯಸ್ ಅಯ್ಯರ್ ಅವ್ರ ಮೇಲೆ ಪ್ರೆಷರ್ ಅಂತೂ ವಿಪರೀತವಾಗಿರುತ್ತೆ. ಯಾಕೆಂದ್ರೆ ಐರ್ಲ್ಯಾಂಡ್ ಅಗೇನ್ ಸೀರೀಸ್ ಆಡಿದ್ರು, ಮೊದಲನೇ ಕ್ಯಾಪ್ಟನ್ಸಿ. ಇನ್ ಕೇಸ್ ಏನಾದ್ರು ಸೀರೀಸ್ ಸೋಲ್ ಏನಾದ್ರು ಆಗೋಗ್ಬಿಡ್ತು ಅಂತಂದ್ರೆ ಕ್ಯಾಪ್ಟನ್ಸಿಗೆ ಅದೊಂಥರ ಮುಖಭಂಗ ಆದಂಗೆ. ಸೊ ಕಾದ್ ನೋಡೋಣ ಏನಾಗುತ್ತೆ. ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ಇಂಡಿಯಾ ಗೆಲ್ಲುವಂತ ಚಾನ್ಸ್ ಜಾಸ್ತಿ ಇದೆ.
ನೋಡೋಣ ಸೀರಿಯಸ್ ಆಗಿ ತೊಗೊಂಡಿರ್ತಾರೆ. ಅದೇ ಶ್ರೇಯಸ್ ಹೇಳ್ದಲ್ಲಪ್ಪ, ಸೀರಿಯಸ್ ಆಗಿ ತೊಗೊಂಡ್ಬತ್ತಿ ನಾವು ಉಡಾಪೆ ಆಗಿ ತೊಗೊಳಂಗಿಲ್ಲ, ಇನ್ಮೇಲೆ ಎಲ್ಲ ಮ್ಯಾಚ್ ಕೂಡ ಸೀರಿಯಸ್ ಆಗಿ ತೊಗೊತೀವಿ ಅಂತ. ಸೊ ನೋಡೋಣ ಇವತ್ತು ಅದೇನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ಇವತ್ತು ಇಂಡಿಯಾ ಗೆಲ್ತಾರೆ, ಕಮ್ ಬ್ಯಾಕ್ ಮಾಡ್ತಾರೆ. ಮತ್ತೆ ಸಿಗುವ.